ಕಾನೂನಂತೆ ಕಾನೂನು. ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ. ಬಿಡದಿ ಟೌನ್ಶಿಪ್ ಅಭಿವೃದ್ಧಿ ಹೆಸರಿನಲ್ಲಿ ರೈತರನ್ನು ಕಡೆಗಣಿಸಿ ರೈತ ವಿರೋಧಿ ನೀತಿ ಖಂಡಿಸಿ ಸುಮಾರು 490 ದಿನಗಳಿಂದ ನಿರಂತರವಾಗಿ ಹೋರಾಟ ಮಾಡಬೇಕಾಗುತ್ತದೆ. ಆದರೆ ಇದರ ಬಗ್ಗೆ ಸರ್ಕಾರ ಒಳ್ಳೆಯ ನಿರ್ಧಾರ ಮಾಡಲು ಮುಂದಾಗಲಿಲ್ಲ. ಆದ್ದರಿಂದ ರೈತರ ಆಕ್ರೋಶ ಮುಗಿಲು ಮುಟ್ಟಿದೆ. ಈ ವಿಷಯವಾಗಿ ಇಂದು ಮೈಸೂರಿನ ಕನ್ನಡಾಂಬೆ ರಕ್ಷಣಾ ವೇದಿಕೆ ವತಿಯಿಂದ ಹಾಗೂ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ಬಿಡದಿ ರೈತರಿಗೆ ಬೆಂಬಲ ಸೂಚಿಸಲು ಹೋಗಿದ್ದೆವು. ಅದರಿಂದ ದುರಂತವೆಂದರೆ ಇವತ್ತಿನ ಈ ಮಾನಗೆಟ್ಟ ಕುಲಗೆಟ್ಟ ಸರ್ಕಾರ ರೈತರ ನಡುವೆ ಬೆಂಕಿ ಹಚ್ಚಿ ಅಧಿಕಾರ ಮಾಡಲು ಮುಂದಾಗಿರುವ ಜನ ವಿರೋಧಿ ಸರ್ಕಾರಕ್ಕೆ ನೇರವಾಗಿ ಹೇಳಬೇಕು ಅಂದರೆ ಉಗ್ರವಾಗಿ ಖಂಡಿಸಿ ಒತ್ತಾಯಿಸಬೇಕಾಗಿದೆ. ಉದಾಹರಣೆಗೆ 8,500 ಹೆಕ್ಟೇರ್ ಪ್ರದೇಶದಲ್ಲಿ ಸುಮಾರು 1.5 ಲಕ್ಷ ತೆಂಗಿನ ಮರ, 1.5 ಲಕ್ಷ ಅಡಿಕೆ ಮರ, 3 ಲಕ್ಷ ಬಾಳೆ ಬೆಳೆ, 25,000 ಸಪೋಟ ಗಿಡ, 1 ವರ್ಷಕ್ಕೆ 40 ಕೋಟಿ ಹಾಲಿನ ವ್ಯವಹಾರ, ಸುಮಾರು 2 ಲಕ್ಷದಷ್ಟು ಈತರೆ ಅರಣ್ಯ ಮರಗಳು. ಇಷ್ಟೆಲ್ಲ ಇದ್ರೂ ಸಹ ಹಣದ ಆಸೆಗೆ ಬಿದ್ದು ಅಭಿವೃದ್ಧಿ ಹೆಸರಿನಲ್ಲಿ ರೈತರನ್ನು ಕಡೆಗಣಿಸುವುದು ಸರಿಯಲ್ಲ. ಇದನ್ನೆಲ್ಲ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ಹಾಗೂ ಕನ್ನಡಾಂಬೆಯ ರಕ್ಷಣಾ ವೇದಿಕೆಯ ವತಿಯಿಂದ ಸ್ಥಳ ಪರಿಶೀಲನೆ ಮಾಡಿ ನೋಡಿದಾಗ ಮನಸ್ಸಿಗೆ ತುಂಬ ಬೇಜಾರಾಯಿತು. ಇಷ್ಟೆಲ್ಲ ಫಲವತ್ತಾದ ಭೂಮಿಯನ್ನು ಬಂಜರು ಭೂಮಿ ಅಂತ ಬಿಂಬಿಸುವುದು ಎಷ್ಟು ಸರಿ, ರೈತರನ್ನು ಕಡೆಗಣಿಸುವುದು ಎಷ್ಟು ಸರಿ ಅಂತ ಆಕ್ರೋಶವನ್ನು ಹೊರಹಾಕಿದ್ರ ಮೂಲಕ ರೈತರಿಗೆ ಬೆಂಬಲ ಸೂಚಿಸಿ ಕನ್ನಡ ಪರ ಸಂಘಟನೆಗಳು ತೆರಳುವ ಸಂದರ್ಭದಲ್ಲಿ ರೈತರನ್ನು ಅಟ್ಟಾಡಿಸಿಕೊಂಡು ಸುತ್ತುವರೆದು ಹಲ್ಲೆ ಮಾಡಿರುವುದು ಅಕ್ಷಮ ಅಪರಾಧ. ಈ ಕೂಡಲೇ ಸಂಬಂಧಪಟ್ಟ ಪೊಲೀಸ್ ಇಲಾಖೆಯ ಪ್ರಮುಖ ಅಧಿಕಾರಿಗಳು ರೈತರ ಬಳಿ ಕ್ಷಮೆ ಕೇಳಬೇಕು. ಇಲ್ಲದಿದ್ದರೆ ರೈತರ 10 ವರ್ಷಕ್ಕೆ ಗುರಿಯಾದರೆ ನಿಮ್ಮ ಕುಟುಂಬಗಳು ಸರ್ವನಾಶವಾಗ್ತವೆ. ನೊಂದ ಜೀವಿಗಳ ಶಾಪ ಯಾರನ್ನು ಸಹ ಸುಮ್ಮನೆ ಬಿಡೋದಿಲ್ಲ. ಎಚ್ಚೆತ್ತುಕೊಳ್ಬೇಕು. ಇವತ್ತಿನ ಪೂರೈಕೆ ಸೇವೆಯನ್ನು ಮರೆಯಬಾರದು. ಒಂದು ವೇಳೆ ಮರೆತರೆ ಮುಂದಿನ ದಿನಗಳಲ್ಲಿ ರೈತರ ಕೈಗೆ ಇನ್ನೇನು ಬರುತ್ತಿದೆ ಎಂಬುದನ್ನು ಅರಿತುಕೊಳ್ಬೇಕು ಅಂತ ಹೇಳುವ ಮೂಲಕ ಬೆಂಬಲವನ್ನು ಸೂಚಿಸಿದ್ದೇವೆ. ರೈತರನ್ನು ಕಡೆಗಣಿಸಿ ಇದೇ ರೀತಿ ರೈತರನ್ನು ಎದುರುಹಾಕಿಕೊಂಡ್ರೆ ನಮ್ಮ ಕನ್ನಡ ಪರ ಸಂಘಟನೆಗಳು, ಪರಿಸರವಾದಿಗಳು, ರೈತ ಪರ ಸಂಘಟನೆಗಳು ಬಿಡದಿ ರೈತರಿಗೆ ಬೆಂಬಲ ಸೂಚಿಸುವುದರ ಮೂಲಕ ಸರ್ಕಾರವನ್ನು ಬೀಳಿಸುವ ತನಕ ಸುಮ್ಮನೆ ಕೂರುವವರಲ್ಲ. ಈ ಕೂಡಲೇ ಎಚ್ಚೆತ್ತುಕೊಳ್ಬೇಕಂತ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ನಿರಂತರವಾಗಿ ಸುಮಾರು 3 ನಿಮಿಷ 28 ಸೆಕೆಂಡ್ ಕೂಗುತ್ತಾ ಬೆಂಬಲವನ್ನು ವ್ಯಕ್ತಪಡಿಸಿದ್ರು. ಇದೇ ಸಂದರ್ಭದಲ್ಲಿ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು DPK ಪರಮೇಶ್, ಕನ್ನಡಾಂಬೆ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರು ರಾಜಶೇಖರ್, ಮಹಿಳಾ ಅಧ್ಯಕ್ಷರು ತಾರಾಜಿ ಹಾಗೂ ಮಹಿಳಾ ಸಂಘದ ಅಧ್ಯಕ್ಷರು ಲತಾ ಹಾಗೂ ಮಹೇಶ್, ಬೆಟ್ಟೇಗೌಡರು, ರಾಮಣ್ಣ, ಶಂಕರ್, ದೇವಣ್ಣ ಇಷ್ಟು ಜನ ಉಪಸ್ಥಿತರಿದ್ದರು. ಕಾನೂನಂತೆ ಕಾನೂನು, ಕಾನೂನಂತೆ ಕಾನೂನು, ಸರ್ಕಾರವಂತೆ ಸರ್ಕಾರ, ಸರ್ಕಾರವಂತೆ ಸರ್ಕಾರ, ಬೇಕೇ ಬೇಕು, ಬೇಕೇ ಬೇಕು, ರೈತ ವಿರೋಧಿ ಸರ್ಕಾರಕ್ಕೆ, ರೈತ ವಿರೋಧಿ ಸರ್ಕಾರಕ್ಕೆ, ಅರಣ್ಯ ವಿರೋಧಿ ಸರ್ಕಾರಕ್ಕೆ, ಹಸಿರೀಕರಣ ವಿರೋಧಿ ಸರ್ಕಾರಕ್ಕೆ, ರಿಯಲ್ ಎಸ್ಟೇಟ್ ಮಾಡುವ ಸರ್ಕಾರಕ್ಕೆ, ರಿಯಲ್ ಎಸ್ಟೇಟ್ ಮಾಡುವ ಸರ್ಕಾರಕ್ಕೆ ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಎಲ್ಲಿ ತನಕ ಹೋರಾಟ, ಎಲ್ಲಿ ತನಕ ಹೋರಾಟ, ಕಾನೂನಂತೆ ಕಾನೂನು, ಕಾನೂನಂತೆ ಕಾನೂನು, ಸರ್ಕಾರವಂತೆ ಸರ್ಕಾರ, ಸರ್ಕಾರವಂತೆ ಸರ್ಕಾರ, ಬೇಕೇ ಬೇಕು, ಬೇಕೇ ಬೇಕು, ರೈತರಿಗೆ ಮೋಸ ಮಾಡುವ ಸರ್ಕಾರಕ್ಕೆ, ರೈತರಿಗೆ ಮೋಸ ಮಾಡುವ ಸರ್ಕಾರಕ್ಕೆ, ರೈತ ವಿರೋಧಿ ಸರ್ಕಾರಕ್ಕೆ, ಜನ ವಿರೋಧಿ ಸರ್ಕಾರಕ್ಕೆ, ಮಾನ್ಗೇಟ್ ಸರ್ಕಾರಕ್ಕೆ, ಮುಳುಗೇಟ್ ಸರ್ಕಾರಕ್ಕೆ, ಕಂಡ ಸರ್ಕಾರಕ್ಕೆ ಬೇಕೇ ಬೇಕು, ಬೇಕೇ ಬೇಕು. ಎಲ್ಲಿ ತನಕ ಹೋರಾಟ, ಎಲ್ಲಿ ತನಕ ಹೋರಾಟ, ಬೇಕೇ ಬೇಕು, ಬೇಕೇ ಬೇಕು. ಫಲವತ್ತಾದಂತ ಭೂಮಿಯನ್ನ ಬಂಜಲು ಭೂಮಿಯಾದಂತ ಅವಿವೇಕಿ ರಾಜಕಾರಣಿಗೆ, ಫಲವತ್ತಾದಂತ ಭೂಮಿಯನ್ನ ಬಂಜಲು ಭೂಮಿ ಅಂತ ಕರೆದಂತ ಅವಿವೇಕಿ ರಾಜಕಾರಣಿಗೆ, ರಿಯಲ್ ಎಸ್ಟೇಟ್ ಮಾಫಿಯಾ ಮಾಡುವ ರಾಜಕಾರಣಿಗೆ, ರೈತ ವಿರೋಧಿ ರಾಜಕಾರಣಿಗೆ, ಜನ ವಿರೋಧಿ ರಾಜಕಾರಣಿಗೆ, ಕಂಠ ವಿರೋಧಿ ರಾಜಕಾರಣಿಗೆ, ರಿಯಲ್
ರೈತ ವಿರೋಧಿ ಸರ್ಕಾರಕ್ಕೆ, ಜನ ವಿರೋಧಿ ಸರ್ಕಾರಕ್ಕೆ, ಪರಿಸರ ವಿರೋಧಿ ಸರ್ಕಾರಕ್ಕೆ ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು ಕಾನೂನಂತೆ ಕಾನೂನು, ಕಾನೂನಂತೆ ಕಾನೂನು, ಸರ್ಕಾರವಂತೆ ಸರ್ಕಾರ ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಸರ್ಕಾರದ ಗುಲಾಮರಾಗಿ ಕೆಲಸ ಮಾಡುವ ಅಧಿಕಾರಿಗಳಿಗೆ, ರೈತ ವಿರೋಧಿ ಅಧಿಕಾರಿಗಳಿಗೆ, ಕದ್ದು ಮುಚ್ಚಿ ಜನರ ಜಮೀನಿಗೆ ಬರುವಂತ ಅಧಿಕಾರಿಗಳಿಗೆ ಬೇಕೇ ಬೇಕು, ಬೇಕೇ ಬೇಕು. ಎಲ್ಲಿ ತನಕ ಹೋರಾಟ,